ಸಾಮಾಜಿಕ ಜಾಲತಾಣಗಳಲ್ಲಿ ಪಕ್ಷಾಂತರದ ಊಹಾಪೋಹಗಳು ಭಾರಿ ಚರ್ಚೆಗೆ ಗ್ರಾಸವಾಗಿರುವಂತಹ ನಡುವೆ ಹಿರಿಯ ರಾಜಕೀಯ ನಾಯಕರೊಬ್ಬರು ಈಗ ಮೊದಲ ಬಾರಿಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ತಮ್ಮ ಮುಂದಿನ ರಾಜಕೀಯ ನಡೆ ಕುರಿತು ಹರಿದಾಡ್ತಾ ಇರುವಂತಹ ಸುದ್ದಿಗಳಿಗೆ ಅವರು ಖಡಕ್ ಉತ್ತರವನ್ನ ನೀಡಿದ್ದಾರೆ. ತಮಿಳುನಾಡು ರಾಜಕೀಯದಲ್ಲಿ ಪಕ್ಷಾಂತರದ ಊಹಾಪೋಹಗಳು ಜೋರಾಗಿರುವಂತಹ ನಡುವೆ ಮಾಜಿ ಮುಖ್ಯಮಂತ್ರಿ ಹಾಗೂ ಡಿಎಂಕೆ ಶಾಸಕ ಪನ್ನೀರ್ ಸೆಲ್ವಂ ಅವರು ತಮ್ಮ ಪಕ್ಷ ತೊರೆದು ಆಡಳಿತಾರೂಢ ಟಿವಿಕೆಯನ್ನ ಸೇರ್ತಾರೆ ಎಂಬಂತಹ ವದಂತಿಗಳನ್ನ ಸ್ಪಷ್ಟವಾಗಿ ತಳ್ಳಿ ಹಾಕಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವಂತಹ ಈ ಸುದ್ದಿಯನ್ನ ಅವರು ಸುಳ್ಳು ವದಂತಿ ಅಂತ ಬಣ್ಣಿಸಿದ್ದು, ಈಗ ಇದರ ಹಿಂದೆ ರಾಜಕೀಯ ದುರುದ್ದೇಶ ಹೊಂದಿರುವವರ ಕೈವಾಡ ಇದೆ ಅಂತ ಆರೋಪಿಸಿದ್ದಾರೆ. ಇನ್ನು ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಪನ್ನೀರ್ ಸೆಲ್ವಂ ಅವರು, ನಾನು ಡಿಎಂಕೆ ತೊರೆದು ಟಿವಿಕೆ ಸೇರ್ತೇನೆ ಎಂಬ ಸುದ್ದಿ ಕೇವಲ ವದಂತಿ, ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ರಾಜಕೀಯ ದುಷ್ಟ ಶಕ್ತಿಗಳು ಇಂತಹ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇವೆ. ಇಂತಹ ಆಧಾರರಹಿತ ಸುದ್ದಿಗಳಿಗೆ ಯಾವುದೇ ಮಹತ್ವ ನೀಡುವಂತಹ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ತಮಿಳುನಾಡಿನ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದಂತಹ ಅವರು, ಜನರ ವಿಶ್ವಾಸಕ್ಕೆ ದ್ರೋಹವಾಗುವ ರೀತಿಯಲ್ಲಿ ನಾಯಕರು ಪಕ್ಷವನ್ನ ಬದಲಾಯಿಸುವುದು ಈಗಿನ ರಾಜಕೀಯ ಪ್ರಮುಖ ಚರ್ಚೆಯ ವಿಷಯವಾಗಿದೆ. ಇದು ದುಃಖಕರ ಬೆಳವಣಿಗೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಡಿಎಂಕೆ ಪಕ್ಷವನ್ನ ಶ್ಲಾಘಿಸಿದಂತಹ ಪನ್ನೀರ್ ಸೆಲ್ವಂ ಅವರು, ಡಿಎಂಕೆ ತಮಿಳುನಾಡಿನ ದ್ರಾವಿಡ ರಾಜಕೀಯ ತಾಯಿ ಬೇರು, ದ್ರಾವಿಡ ಪಕ್ಷಗಳ ಮೂಲವೇ ಡಿಎಂಕೆ, ಆದ್ದರಿಂದ ಇಂತಹ ಅಗ್ಗದ ವದಂತಿಗಳನ್ನ ಹಬ್ಬಿಸಬಾರದು ಅಂತ ಮನವಿಯನ್ನ ಮಾಡಿದ್ದಾರೆ. ಪ್ರಸ್ತುತ ಟಿವಿಗೆ ಸರ್ಕಾರದ ಕುರಿತು ಸಾರ್ವಜನಿಕ ವಲಯದಲ್ಲಿಯೇ ಚರ್ಚೆಗಳು ಆರಂಭವಾಗಿವೆ ಅಂತ ಹೇಳಿದಂತಹ ಅವರು, ತಮ್ಮ ರಾಜಕೀಯ ನಿಲುವಿನ ಬಗ್ಗೆ ಯಾವುದೇ ಗೊಂದಲ ಬೇಡ ಅಂತ ಸ್ಪಷ್ಟಪಡಿಸಿದ್ದಾರೆ.